ಮಂಚದಲ್ಲಿ ಮಲಗಿಕೊಂಡ ಮಕ್ಕಳ ಹತ್ತಿರ ಶಾರದಾ ಅನಾಮಿಕಾ ಕೂತ್ಕೊಂಡಿರ್ತಾರೆ. ಅತ್ತೆ, ನೋಡ್ತಾ ಇದ್ರೆ ಮಾವಯ್ಯ ಅವರು ರಿಲ್ಯಾಕ್ಸ್ ಆಗಿ ಇರ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದನ್ನ ಹೋಗಿ ಹೇಳಿ. ನಾನು ಅದೇ ಅಂತ ಇದ್ದೀನಿ ಸೊಸೆ, ತಂದೆ ಮಗ ಪ್ರಶಾಂತವಾಗಿ ಇರೋ ಹಾಗೆ ಅನ್ನಿಸ್ತಾ ಇದೆ. ನಮ್ಗಿದೇ ಒಳ್ಳೆ ಸಮಯ, ಹೋಗಿ ಮಾತಾಡಿ ಒಪ್ಸು. ನಾನಲ್ಲ ಅತ್ತೆ, ನೀವೇ ಹೋಗ್ಬೇಕು. ಮಾವಯ್ಯ ಅವರು ನಿಮ್ಮ ಮಾತನ್ನ ಕೇಳ್ತಾರೆ. ನೀವು ಕೇಳಿದ್ರೆ ಖಚಿತವಾಗಿ ಒಪ್ಕೋತಾರೆ. ಹೋಗಿ ಅತ್ತೆ. ಅಯ್ಯೋ ಸೊಸೆ, ನಿನ್ನ ಮಾವಯ್ಯಂಗೆ ನನ್ನ ಮಾತಿಗಿಂತ ಮಗಳಂತಹ ನೋಡ್ಕೊಳ್ಳುವ ನಿನ್ನ ಮಾತಂದ್ರೆ ತುಂಬಾ ಇಷ್ಟ, ಗೌರವ ಕೂಡ. ಅದಕ್ಕೆ ನೀನ್ ಹೋಗಿ ಕೇಳಿದ್ರೆ ಖಚಿತವಾಗಿ ಒಪ್ಕೋತಾರೆ. ಹೋಗಿ ಕೇಳು ಸೊಸೆ. ನನಗೆ ಭಯವಾಗ್ತಿದೆ ಅತ್ತೆ. ಭಯ ಪಡೋದಕ್ಕೆ ದೆವ್ವಗಳು ರಾಕ್ಷಸರಲ್ವಲ್ಲ, ತಂದೆ ಮಗ. ಒಬ್ರು ನಿಮ್ಮ ಮಾವಯ್ಯ, ಇನ್ನೊಬ್ರು ನಿನ್ ಗಂಡ. ಹೋಗಿ ಕೇಳು ಎಂದು ಹೇಳುತ್ತಲೇ ಶಾರದಳ ಮಾತನ್ನು ಇಲ್ಲ ಅನ್ನಲಾರದೆ ಅನಾಮಿಕಾ ನಿಧಾನವಾಗಿ ಭಯದಿಂದ ಮನೆಯೊಳಗಿಂದ ಮನೆಯ ಜಗಲಿ ಮೇಲೆ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಬೀಸಿಕೊಳ್ಳುತ್ತಿರುವ ಪ್ರಸಾದ್ ರಮೇಶರ ಹತ್ತಿರ ಬರುತ್ತಾಳೆ. ಏನು ಸೊಸೆ, ಏನಾದ್ರೂ ಬೇಕಾ? ಹೌದು ಮಾವಯ್ಯ, ಅತ್ತೆ ನಿಮ್ ಜೊತೆ ಸಿಟಿ ಹೋಗೋದ ಬಗ್ಗೆ ಕೇಳು ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ ಎಂದು ಅನಾಮಿಕಾ ಹೇಳುತ್ತಾಳೆ. ಮನೆಯೊಳಗಿರುವ ಶಾರದಾ ಆ ಮಾತನ್ನು ಕೇಳುತ್ತಾಳೆ. ನಾನ್ ಸತ್ತೆ ಎಂದು ಅಂದುಕೊಂಡು ಅಯೋಮಯದಿಂದಲೇ ಹೊರಗೆ ಬರುತ್ತಾಳೆ. ಸೊಸೆ ಕಡೆ ಕೋಪದಿಂದ ನೋಡ್ತಾಳೆ. ಏನು ಶಾರದಾ, ಸೊಸೆ ಸಿಟಿ ಅಂತ ಇದ್ದಾಳೆ, ಏನಾಯ್ತು? ಏನ್ ಹೇಳಿ ಸೊಸೆನ ಕಳಿಸ್ದೆ? ಇದು ತುಂಬಾ ಚೆನ್ನಾಗಿದೆಯೇ, ನಾನೇನ್ ಹೇಳ್ತೀನಿ ರೀ ಸೊಸೆಗೆ. ಹೇಗೂ ಸಮ್ಮರ್ ಅಲ್ವಾ ಅತ್ತೆ, ಊರಲ್ಲಿ ಮಾಡೋದಕ್ಕೆ ಯಾವ ಕೆಲ್ಸನೂ ಇಲ್ಲ, ಸಿಟಿಗೆ ಹೋಗೋಣ ಅಂತ ಅವಳೇ ಅಂದ್ಲು. ಹೌದು ಮಾವಯ್ಯ, ನೋಡ್ತಾ ಇರೋ ಹಾಗೆ ದಿನಗಳು ಹಾಗೆ ಕಳೀತಾ ಇದೆ. ಮತ್ತೆ ಸ್ಕೂಲ್ಸ್ ಓಪನ್ ಮಾಡ್ತಾರೆ, ಫೀಸ್ ಕಟ್ಟಬೇಕು, ಬುಕ್ಸ್ ಕೊಂಡ್ಕೋಬೇಕು, ಎಲ್ಲದಕ್ಕೂ ದುಡ್ಡೇ ಬೇಕಲ್ವಾ ಮಾವಯ್ಯ. ನೀನ್ ಹೇಳಿದ್ದು ನನಗೆ ಅರ್ಥವಾಯ್ತು ಸೊಸೆ. ಊರಲ್ಲಿ ಕೆಲ್ಸವೂ ಇಲ್ಲ, ಖಾಲಿಯಾಗಿ ಇದ್ಕೊಂಡು ತಿನ್ನೋದಕ್ಕಿಂತ ಸಿಟಿಗೆ ಹೋಗಿ ಏನೋ ಕೆಲಸ ಮಾಡ್ಕೊಂಡು 4 ದುಡ್ಡು ಸಂಪಾದಿಸ್ಬೋದು, ಇದೇ ಅಲ್ವಾ ನೀನ್ ಹೇಳೋದು. ಆದ್ರೆ ಸೊಸೆ, ಹೇಳಿ ಮಾವಯ್ಯ, ಕೇಳ್ತಾ ಇದ್ದೀನಿ. ನಿಮ್ಮ ಅತ್ತೆನೂ ಕೂಡ ಕೇಳು ಅಂತ ಹೇಳಮ್ಮ. ಊರಿನಲ್ಲಿ ಬಸ್ ಹತ್ತಿ ಸಿಟಿಯಲ್ಲಿ ಇಳಿತೀರಾ, ಅಲ್ಲಿ ಇರೋದಕ್ಕೆ ಒಂದು ರೂಮನ್ನ ಬಾಡಿಗೆ ತಗೋತೀರಾ. ಆ ಬಾಡಿಗೆ ಎಷ್ಟಿರುತ್ತಮ್ಮ? 1000ನೋ 2000ನೋ ಇರುತ್ತೆ ಮಾವಯ್ಯ. ನೀನ್ ಹೇಳು ಶಾರದಾ, ಒಂದು 3000 4000 ಇರುತ್ತಲ್ವಪ್ಪ. ಅಯ್ಯೋ ಅಮ್ಮ, ಎಲ್ಲಿಯ 3000 4000? ಆ ದಿನಗಳು ಈಗ ಇಲ್ಲ. ನೋಡು ಶಾರದಾ, ಸಿಟಿಗೆ ಹೋಗಿ ಸಂಪಾದಿಸ್ಕೋಬಹುದು ಅಂತ ಅಂದ್ಕೋತಾರೆ ಹೊರತು ಸಿಟಿಗೆ ಹೋಗಿ ಎಷ್ಟು ಇಷ್ಟಗಳನ್ನು ಕೋರಿಕೆಗಳನ್ನು ಸಾಯಿಸ್ಕೊಂಡು ಎಷ್ಟು ಕಷ್ಟಗಳನ್ನು ಸಹಿಸಿದರೆ ಆ ದುಡ್ಡು ಮಿಕ್ಕುತ್ತೋ ನಿಂಗೆ ಗೊತ್ತಿಲ್ಲ. ಹೌದು ಅನಾಮಿಕಾ, ಎಷ್ಟು ಸಂಪಾದನೆ ಇರುತ್ತೋ ಅಷ್ಟು ಖರ್ಚು ಕೂಡ ಇರುತ್ತೆ. ನಮ್ಮೂರಲ್ಲಿ ಬಾಡಿಗೆ ಇರಲ್ಲ, ಆದರೆ ಸಿಟಿಲಿ ಇರುತ್ತೆ. ಅದು ಕೂಡ 2000 3000 ಎಲ್ಲ 6000ದಿಂದ ಮೇಲಕ್ಕೆ ಇರುತ್ತೆ ಹೊರತು ಅದಕ್ಕಿಂತ ಕಮ್ಮಿ ಒಂದು ಮನೆ ಕೂಡ ಸಿಕ್ಕಲ್ಲ. ಅದು ಕೂಡ ಒಂದು ಚಿಕ್ಕ ರೂಮಿಗೆ. ಇನ್ನು 2 ರೂಮ್ ಇರೋದು ಬೇಕು ಅಂದರೆ 8000 ಗಟ್ಟಿ. ಅದೇ 3 ರೂಮ್ ಇರೋದು, ಬೇರೆ ಬಾತ್ರೂಮ್ ಬೇಕು ಅಂದರೆ 10,000 ಆಗುತ್ತೆ ಬಾಡಿಗೆಗೆ. ಇಲ್ಲಿ ನೋಡಿ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಹೇಳಿ? ಸಿಟಿಗೆ ಹೋಗೋದಾ ಬೇಡವಾ? ಏನೋ ಒಂದು ಹೇಳಿ. ಎಲ್ಲಿಗೂ ಹೋಗೋದಿಲ್ಲ ಶಾರದಾ, ಇಲ್ಲೇ ಇರ್ತೀವಿ. ಸ್ವಂತ ಮನೇಲಿದ್ದು ಬಾಡಿಗೆ ಮನೆಗೆ ಹೋಗೋದಿಲ್ಲ, ನಿಮ್ಮನ್ನು ಕಳ್ಸೋದಿಲ್ಲ. ನಾನು ಹೇಳಲಿಲ್ವ ಸೊಸೆ, ಇನ್ನು ಬಾ ಎಂದು ಹೇಳಿ ಅತ್ತೆ ಸೊಸೆಯರಿಬ್ಬರು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ. ಆ ದಿನ ಸಾಯಂಕಾಲದ ಹೊತ್ತು ಕೆರೆಕಟ್ಟೆ ಹತ್ತಿರ ಶಾರದಾ ಪ್ರಸಾದ್ ಕೂತ್ಕೊಂಡು ಮೀನ್ ಹಿಡಿತಾ ಇರ್ತಾರೆ. ನೋಡಿದ್ಯಾ ಶಾರದಾ, ಸಾಯಂಕಾಲದ ವೇಳೆಯಲ್ಲಿ ತಣ್ಣನೆಯ ವಾತಾವರಣ, ಕೆರೆಕಟ್ಟೆ ಹತ್ತಿರ ಕೂತ್ಕೊಂಡು ಮೀನ್ ಹಿಡಿತಾ ಇದ್ರೆ ಎಷ್ಟು ಸಂತೋಷವಾಗಿದೆ ಅಲ್ವಾ? ಏನಂತೀಯ ಶಾರದಾ? ಹೌದು ರೀ, ಈ ಸಂತೋಷ, ಈ ಪ್ರಶಾಂತತೆ ಸಿಟಿಲಿ ಸಿಕ್ಕೋದಿಲ್ಲ ಎಂದು ಅನ್ನುತ್ತಾ ಇದ್ದರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಅನಾಮಿಕಾ, ರಮೇಶು ಮಕ್ಕಳು ಹರೀಶ್ ಭವ್ಯರ ಜೊತೆ ಬಾಲ್ ಆಟ ಆಡ್ತಾ ಇರ್ತಾರೆ. ಮಕ್ಕಳ ನಗುವನ್ನು ಕೇಳಿದ ಪ್ರಸಾದ್, ನೋಡಿದ್ಯಾ ಶಾರದಾ, ಸಿಟಿಗೆ ಹೋದ್ರೆ ಇಂತಹ ಸ್ವಚ್ಛವಾದ ಮಕ್ಕಳ ನಗುನ ಮಿಸ್ ಆಗ್ತೀವಲ್ಲ. ಆದ್ರೆ ಸೊಸೆ ದುಃಖನ ಕೂಡ ಅರ್ಥ ಮಾಡ್ಕೋಬೇಕಲ್ಲ ರೀ. ಅರ್ಥ ಮಾಡ್ಕೊಂಡಿದ್ದೀನಲ್ಲ ಶಾರದಾ. ಅರ್ಥ ಮಾಡ್ಕೊಂಡ್ರೆ ಸಿಟಿಗೆ ಹೋಗೋದಕ್ಕೆ ಒಪ್ಕೋತಾ ಇದ್ರಲ್ಲ. ಒಪ್ಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳಬೇಕು. ನನಗೂ ತಿಳಿಯದೆ ಒಂದು ಮಾತು ಕೇಳ್ತಾ ಇದ್ದೀನಿ ಶಾರದಾ. ಮಕ್ಕಳನ್ನು ಸೊಸೆ ಒಬ್ಬಳೇ ಪೋಷಿಸ್ತಾ ಇಲ್ವಲ್ಲ, ಅವಳೊಬ್ಬಳೇ ಸ್ಕೂಲ್ ಫೀಸು ಕಟ್ತಾ ಇಲ್ವಲ್ಲ. ನಾವೆಲ್ಲರೂ ಮಾಡ್ತಾ ಇರೋದು ಮಕ್ಕಳಿಗಾಗಿ ಅಲ್ವಾ? ಅಲ್ಲಿಗೆ ಮಕ್ಕಳ ಜವಾಬ್ದಾರಿ ಎಲ್ಲ ಅವಳೊಬ್ಬಳ ಮೇಲೆ ಇದೆ ಅಂತ ಹೇಳೋದು ನನಗೇನು ಹಿಡಿಸ್ಲಿಲ್ಲ. ನಾನು ಹೀಗೆ ಅಂತ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಾದಿನಿ ಸುನಂದ ಮಗಳ ಮದುವೆಗಾಗಿ ತೆಗೆದುಕೊಂಡು ಬಂದ ಸಾಲಕ್ಕೆ ನೀವು, ನಾನು, ಮಗ
ಮಾಡಿದ ದುಡ್ಡೆಲ್ಲ ಕಟ್ತಾ ಇದೀವಿ. ಸೊಸೆ ಅನಾಮಿಕ ಒಬ್ಬಳೆ ಕಷ್ಟಪಡುತ್ತಾ ಮನೇನ ಮಕ್ಕಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾಳೆ ಎಂದು ಹೇಳುತ್ತಲೇ ಪ್ರಸಾದ್ ಮೌನವಾಗಿರುತ್ತಾನೆ. ಸೊಸೆ ಎಲ್ಲದಕ್ಕೂ ಸಿಟಿಗೆ ಹೋಗೋಣ ಅಂತ ಇಲ್ಲ. ಬೇಸಿಗೆ ಕಾಲ ಬಂದಿದೆ, ಊರಲ್ಲಿ ಕೂಲಿ ಕೆಲಸ ಸಿಗ್ತಾ ಇಲ್ಲ. ಮನೆ ಖರ್ಚು, ಹಾಲು, ಬ್ರೆಡ್, ಟೀ ಪುಡಿ, ಸಕ್ಕರೆ ಹೀಗೆ ಪ್ರತಿಯೊಂದು ಕೊಂಡ್ಕೋಬೇಕಲ್ಲ ರೀ. ಹೌದು ಶಾರದಾ, ನಾನೇನೋ ಇಷ್ಟೆಲ್ಲ ಆಲೋಚಿಸಿಲ್ಲ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ, ಊರ್ ಬಿಟ್ಟು ಹೋಗೋದು ನನಗೇನು ಇಷ್ಟವಿಲ್ಲ. ನಾನು ಬರಲ್ಲ. ನಿಮಗಿಷ್ಟವಿಲ್ಲ, ನೀವು ಬರಲ್ಲ. ಆದ್ರೆ ಸೊಸೆ ಸಮಸ್ಯೆಗೆ ಪರಿಹಾರವೇನಿದೆ? ಆಲೋಚಿಸ್ತೀನಿ ಕಣೆ ಶಾರದಾ, ನೀನೇನು ಗಾಬರಿ ಆಗ್ಬೇಡ. ಈಗ ಮಾತ್ರ ಪ್ರಶಾಂತವಾಗಿ ಮೀನು ಹಿಡ್ಕೋ. ಇನ್ನು ಭಾನುವಾರ ಇದೆ ಅಲ್ಲ, ಮೀನು ಸಾರು ಮಾಡೋಣ ಎಂದು ಮಾತನಾಡಿಕೊಂಡು ಮೀನು ಹಿಡಿತಾ ಇರ್ತಾರೆ. ಮಕ್ಕಳ ಜೊತೆ ಅನಾಮಿಕ ರಮೇಶರು ಆಡುತ್ತಾ ಇರುತ್ತಾರೆ. ಅಬ್ಬಾ ಡ್ಯಾಡಿ, ನೀನು ತಂಗಿಗೆ ಚೆನ್ನಾಗಿ ಹಾಕ್ತಾ ಇದೀಯಾ, ಮತ್ತೆ ಅವಳು ಕೆಳಗೆ ಬೀಳದ ಹಾಗೆ ಹಿಡಿತಾ ಇದ್ದಾಳೆ. ನನಗೆ ಮಾತ್ರ ನೀನು ಸರಿಯಾಗಿ ಬಾಲ್ ಹಾಕ್ತಾ ಇಲ್ಲ, ಅದಕ್ಕೆ ನಾನು ಸರಿಯಾಗಿ ಹಿಡಿತಾ ಇಲ್ಲ. ಹಾಗೆಲ್ಲ ಏನಿಲ್ಲ ಮಗನೇ, ಇಬ್ಬರಿಗೂ ನಾನು ಒಂದೇ ತರ ಹಾಕ್ತಾ ಇದ್ದೀನಿ. ಆದ್ರೆ ತಂಗಿ ಹತ್ರವಿದ್ದಾಳಲ್ಲ, ಅದಕ್ಕೆ ಬಾಲನ್ನು ಕೆಳಗೆ ಬೀಳದ ಹಾಗೆ ಹಿಡ್ಕೊತಾ ಇದ್ದಾಳೆ. ನೀನೇನೋ ಸ್ವಲ್ಪ ದೂರದಲ್ಲಿ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಹಿಡಿಲಾರ್ದೆ ಹೋಗ್ತಾ ಇದೀಯಾ. ಅದೇನಲ್ಲ ಬಿಡು, ನೀನು ನಂಗೆ ಸರಿಯಾಗಿ ಬಾಲ್ ಹಾಕ್ತಾ ಇಲ್ಲ, ತಂಗಿಗೆ ಮಾತ್ರ ಸರಿಯಾಗಿ ಹಾಕ್ತಾ ಇದೀಯಾ. ನಾನು ಆಡೋದಿಲ್ಲ. ತಾತನ ಜೊತೆ ಹೋಗಿ ಮೀನ್ ಹಿಡಿತೀನಿ. ಅಣ್ಣಯ್ಯ, ನಾನು ಕೂಡ ಅಜ್ಜಿ ಹತ್ರ ಹೋಗಿ ಮೀನ್ ಹಿಡಿತೀನಿ ಎಂದು ಹೇಳಿ ಮಕ್ಕಳಿಬ್ಬರು ಓಡಿ ಬಂದು ಶಾರದಾ ಪ್ರಸಾದರ ಹತ್ರಕ್ಕೆ ಹೋಗುತ್ತಾರೆ. ಶಾರದಾ ಪ್ರಸಾದರು ಮಕ್ಕಳ ಜೊತೆ ಮೀನ್ ಹಿಡಿತಾ ಇರ್ತಾರೆ. ಮತ್ತೊಂದು ಕಡೆ ರಮೇಶ್ ಅನಾಮಿಕ ಇಬ್ಬರು ಕೂತ್ಕೋತಾರೆ. ಏನು ಅಂದ್ರೆ, ಸಿಟಿಗೆ ಹೋಗೋದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ರಾ? ಅದೇನು ಅನಾಮಿಕ, ಅಪ್ಪ ಸಿಟಿಗೆ ಹೋಗೋದು ಇಷ್ಟವಿಲ್ಲ ಅಂತ ನೆನ್ನೆನೇ ಹೇಳಿದ್ರಲ್ಲ. ಅದಕ್ಕೆ ನಾನು ಕೂಡ ಎಂತಹ ಆಲೋಚನೆನೂ ಮಾಡ್ತಾ ಇಲ್ಲ. ನೀನು ಕೂಡ ಏನೂ ಆಲೋಚಿಸಬೇಡ ಅನಾಮಿಕ, ಸರಿನಾ? ಮಾಡದೆ ಹೇಗಿರ್ತೀನಿ ಹೇಳಿ? ನೀವು ಮಾವಯ್ಯ ಅತ್ತೆ ಮಾಡಿದ ದುಡ್ಡೆಲ್ಲ ಸಾಲಕ್ಕೆ ಕಟ್ತಾ ಇದ್ದೀವಿ. ಮತ್ತೆ ಮನೆ ಹೇಗೆ ನಡೀತಾ ಇದೆ? ಮಕ್ಕಳ ಫೀಸ್ ಎಲ್ಲಿಂದ ಬರುತ್ತೆ? ಏನಾದರೂ ಬೇಕು ಅಂತ ಮಕ್ಕಳು ಹಠ ಮಾಡಿದ್ರೆ ಅದು ಹೇಗೆ ಕೊಂಡ್ಕೋತೀವಿ ಹೇಳಿ? ಅನಾಮಿಕ, ನಿನ್ನ ಕಷ್ಟವನ್ನು ಗುರುತಿಸಲಾರದಷ್ಟು ಮೂರ್ಖರು ಇಲ್ಲಿ ಯಾರೂ ಇಲ್ಲ. ಅಮ್ಮ ಅಪ್ಪ ಎಷ್ಟು ಸಲ ನಿನ್ನ ಬಗ್ಗೆ ಅಂತಾರೆ ಗೊತ್ತಾ ನಿಂಗೆ? ಮನೆ ಹತ್ರ ಇರಬೇಕಾಗಿದ್ದ ಸೊಸೆ ಹತ್ರ ಮನೆ ಕೆಲಸವಿಲ್ಲದೆ ಹೊರಗಡೆ ಕೆಲಸ ಕೂಡ ವಹಿಸಿದ್ದೀವಿ. ನಾವು ದುಡ್ಡು ಕೊಡದೆ ಹೋದ್ರು ನಮಗೆ ಎಲ್ಲ ವಿಧದಿಂದನೂ ಮಾಡಿ ಹಾಕ್ತಾಳೆ. ಏನು ಕೊಟ್ಟರು ಸೊಸೆ ಋಣನ ತೀರಿಸ್ಲಕ್ಕಾಗಲ್ಲ ಅಂತ ದಿನಕ್ಕೆ ಎಷ್ಟು ಸಲ ಅಂತಾರೆ ಗೊತ್ತಾ ನಿಂಗೆ? ಅದಲ್ಲ ರೀ, ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ವಿಧದಿಂದ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಈ ವಿಷಯನೂ ಕೂಡ ಅರ್ಥ ಮಾಡ್ಕೊಂಡ್ರೆ 2 ತಿಂಗಳು ಸಿಟಿಗೆ ಹೋಗಿ ಅಲ್ಪ ಸ್ವಲ್ಪ ಸಂಪಾದಿಸ್ಕೊಂಡು ಬಂದ್ರೆ ಏನಾದರೂ ಖರ್ಚಿಗೆ ಕೆಲ್ಸಕ್ಕೆ ಬರುತ್ತೆ ಅಲ್ಲ ಅಂತ ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಹರೀಶು ಭವ್ಯ ಅಲ್ಲಿಗೆ ಓಡ್ಕೊಂಡು ಬರ್ತಾರೆ. ಮಮ್ಮಿ, ಡ್ಯಾಡಿ, ತಾತ ನಿಮ್ಮನ್ನು ಕರಿತಾ ಇದ್ದಾರೆ, ಬನ್ನಿ ಎಂದು ಹೇಳುತ್ತಲೇ ಅನಾಮಿಕ ರಮೇಶ್ ಇಬ್ಬರು ಅವರ ಹತ್ರಕ್ಕೆ ಬರುತ್ತಾರೆ. ಇನ್ನು ಎಲ್ಲರೂ ಸೇರಿ ತಿರುಗಿ ಮನೆಗೆ ಬರುತ್ತಾರೆ. ಆ ದಿನ ರಾತ್ರಿ ಎಲ್ಲರೂ ತಿಂದು ಮಲ್ಕೋತಾರೆ. ಮಾರನೇ ದಿನ ಸೊಸೆ ಅನಾಮಿಕಳ ಹತ್ತಿರ ಮಾವ ಪ್ರಸಾದ್ ಹೀಗಂತಾನೆ. ಏನಮ್ಮ ಸೊಸೆ, ಸಿಟಿಗೆ ಹೋಗದ ಹಾಗೆ ಇಲ್ಲಿಯೇ ಇದ್ದು ದುಡ್ಡು ಸಂಪಾದಿಸಿಕೊಳ್ಳುವ ಐಡಿಯಾ ಒಂದು ಹೇಳ್ತೀನಿ. ಇಲ್ಲಿಯೇ ಕೆಲಸ ಮಾಡಿಕೊಂಡು ಹಾಯಾಗಿ ಸಂಪಾದಿಸ್ಕೋಬಹುದು. ಹೇಳಿ ಮಾವಯ್ಯ. ನಾವು ಸುನಂದ ಮನೆಗೆ ಹೋಗುವಾಗ ತಾಲಿ ಊಟ ತಿಂದ್ವಿ, ನೆನ್ಪಿದ್ಯಾ? ಹಾ, ನೆನ್ಪಿದೆ ಮಾವಯ್ಯ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಳಿಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ತಕ್ಷಣ ಪ್ರಸಾದನ ಹತ್ತಿರ ಏನ್ ಮಾಡ್ಬೇಕು ಅಂತ ಐಡಿಯಾ ಬಂದಿದೆ ಅಲ್ಲ, ಇನ್ನು ನಾನು ನೋಡ್ಕೋತೀನಿ ಬಿಡಿ ಎಂದು ಹೇಳಿ ಅನಾಮಿಕ ಆ ದಿನದಿಂದ ಹೈವೇಯ ಮೇಲೆ 5 ರೂಪಾಯಿಗೆ ಥಾಲಿ ಅನ್ನುತ್ತಾ ಬೋರ್ಡ್ ಇಡುತ್ತಾಳೆ. ಆ ದಾರಿಯಲ್ಲಿ ಬರುತ್ತಾ ಹೋಗುವವರು 5 ರೂಪಾಯಿಗೆ ಥಾಲಿ ಎಂದು ಅನಾಮಿಕ ಇಟ್ಟ ಬೋರ್ಡ್ ಅನ್ನು ನೋಡಿ ಎಷ್ಟೋ ಉತ್ಸಾಹದಿಂದ ತಿನ್ನೋದಕ್ಕೆ ಬರ್ತಾ ಇರ್ತಾರೆ. ಅವರ ಹತ್ತಿರ ದುಡ್ಡು ತೆಗೆದುಕೊಂಡು ಊಟ ಮಾಡೋದಕ್ಕೆ ಕೂತ್ಕೋತಾರೆ. ಅನಾಮಿಕ ಅವರಿಗೆ ಚಿಕ್ಕದಾದ ಥಾಲಿ ಏರ್ಪಾಟು ಮಾಡಿ ಇಡುತ್ತಾಳೆ. ತಿಂದ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿದೆ ಎಂದು ಮೆಚ್ಚಿಕೊಳ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕ ದುಡ್ಡು ಸಂಪಾದಿಸುತ್ತಾ ಇರ್ತಾಳೆ. ಆ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾ ಇರ್ತಾಳೆ. ಒಂದು ದಿನ ಶಾರದಾ ಬಂದು, ಅನಾಮಿಕಾ, ಖರ್ಚಿಗೆ ಸರಿ ಹೋಗುವಷ್ಟು ದುಡ್ಡು ಬಂತು ಅತ್ತೆ. ಈಗ ಯಾವುದರ ಬಗ್ಗೆ ಯೋಚನೆ ಇಲ್ಲ, ಭಯ ಅಂತೂ ಅದಕ್ಕಿಂತ ಹೆಚ್ಚಿಲ್ಲ. ಮಾವಯ್ಯ ಮಾಡಿದ ಆಲೋಚನೆ, ಕೊಟ್ಟ ಐಡಿಯಾ ಚೆನ್ನಾಗಿ ಕಲಿತು ಬಂದಿದೆ. ಹೋಗಿ ನಿಮ್ಮ ಮಾವಯ್ಯಂಗೆ ಒಂದು ಥ್ಯಾಂಕ್ಸ್ ಹೇಳು ಸೊಸೆ, ಅವರು ಸಂತೋಷ ಪಡ್ತಾರೆ. ತಪ್ಪದೇ ಅತ್ತೆ ಎಂದು ಹೇಳಿ ದುಡ್ಡನ್ನು ತೆಗೆದುಕೊಂಡು ಹೋಗಿ ಮಾವಯ್ಯ ಪ್ರಸಾದನಿಗೆ ಕೊಡುತ್ತಾಳೆ. ಪ್ರಸಾದ್ ಆ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ. ಹೋಗ್ಲಿ ಕಣೆ ಸೊಸೆ, ಇನ್ನು ಮೇಲಿಂದಾದ್ರೂ ಚೆನ್ನಾಗಿ ಈ ಕೆಲಸನೇ ಮಾಡಿಕೊಂಡು ಹಾಯಾಗಿ ನಮ್ಮ ಕುಟುಂಬವೆಲ್ಲ ಬದುಕಬಹುದು ಎಂದು ಹೇಳುತ್ತಾನೆ. ಅನಾಮಿಕ ಆ ದಿನದಿಂದ ಚೆನ್ನಾಗಿ 5 ರೂಪಾಯಿ ಥಾಲಿ ವ್ಯಾಪಾರ ಮಾಡುತ್ತಾ ಇರುತ್ತಾಳೆ. ಕುಟುಂಬವನ್ನು ಎಷ್ಟೋ ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ.
ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅದು ಬೇಸಿಗೆ ಕಾಲ. ವಿಪರೀತವಾದ ಬಿಸಿಲು. ಹೊಲದ ದಂಡೆಯ ಮೇಲಿರುವ ಮರದ ಕೆಳಗಿರುವ ಕಲ್ಲಿನ ಮೇಲೆ ತಂದೆ ರಮೇಶ್, ಮಗ ಹರೀಶು, ಮಗಳು ಭವ್ಯ ಕೂತ್ಕೊಂಡಿರ್ತಾರೆ. ನಾನು ಹೇಳಿದ್ರೆ ಕೇಳಿದ್ರ ಮಕ್ಕಳೇ? ಈಗ ನೋಡಿ, ನನ್ ಜೊತೆ ನೀವು ಕೂಡ ಬಿಸಿಲು ಗಾಳಿಗೆ ಒದ್ದಾಡ್ಬೇಕಾಗಿ ಬಂದಿದೆ. ತೊಂದ್ರೆ ಇಲ್ಲ, ಏನೂ ಇಲ್ಲಪ್ಪ. ಈ ಹೊಲದ ದಂಡೆ ಮೇಲೆ ಇಂತಹ ತಣ್ಣನೆ ಮರ ಇದೆ ಕೂತ್ಕೊಳ್ಳೋದಕ್ಕೆ. ಮನೆ ಹತ್ರ ಅಂತೂ ಏನೂ ಇಲ್ಲ. ಮನೆ ಒಳಗೆ ಗಾಳಿ ಬಿಸಿ, ಹೊರಗೆ ಕೂಡ ಬಿಸಿ. ಮನೆಗಿಂತ ನಮ್ಗೆ ಇಲ್ಲೇ ಚೆನ್ನಾಗಿದೆ ಅಪ್ಪ. ಹೌದಪ್ಪ, ಮನೆಗಿಂತ ಇಲ್ಲೇ ಮರಗಿಡಗಳ ಮಧ್ಯೆ ಈ ಮರದ ಕೆಳಗೆ ತಣ್ಣಗೆ ಇದೆ ಅಪ್ಪ ಎಂದು ಹೇಳುತ್ತಾ ಹೊಲದ ಕಡೆ ನೋಡುತ್ತಾಳೆ ಭವ್ಯ. ಭವ್ಯಳಿಗೆ ಒಂದು ಇಲಿ ಹೊಲದಲ್ಲಿ ತಿರುಗುತ್ತಾ ದಡದಲ್ಲಿ ಕಾಣುತ್ತಿರುವ ರಂಧ್ರದಲ್ಲಿ ಹೋಗೋದು ನೋಡ್ತಾಳೆ. ಅಪ್ಪ, ಇಲಿಗಳು ಹೇಗೆ ರಂಧ್ರದಲ್ಲೇ ಇರ್ತವೆ? ಅದು ರಂಧ್ರ ಅಲ್ಲ ಮಗಳೇ. ಒಂದು ವಿಧದಿಂದ ಹೇಳಬೇಕು ಅಂದ್ರೆ ಅದು ಇಲಿಗೆ ಮನೆಯಂಥದ್ದು ಎಂದು ಹೇಳುತ್ತಲೇ ಭವ್ಯ ಆಶ್ಚರ್ಯ ಹೋಗುತ್ತಾಳೆ. ಏನಪ್ಪ ನೀನ್ ಹೇಳ್ತಾ ಇರೋದು? ಅದು ಇಲಿ ಮನೆನಾ? ಇಲಿ ಮನೆ ಅಂದ್ರೆ ಏನು? ಹೌದು ತಾಯಿ, ನಮಗೆ ಮನೆಗಳು ಹೇಗಿದೆಯೋ ಅವಕ್ಕೆ ಕೂಡ ಅವುಗಳ ಮನೆ ಇರುತ್ತೆ. ಈಗ ನೀನು ನೋಡ್ತಾ ಇರುವಾಗ ಎಷ್ಟು ಸಲ ಈ ಇಲಿ ತನ್ನ ಮನೆಯಿಂದ ಹೊರಗೆ ಬಂದು ತಿರುಗಿ ಮನೆಯೊಳಗೆ ಹೋಗಿದ್ದು ನೋಡಿದ್ಯಾ? ಅಪ್ಪ, ಮನೆ ಏನ ಇಲಿ ಹೇಗೆ ಹೊರಗೆ ಬರುತ್ತೆ? ಯಾಕೆ ತಿರುಗಿ ಒಳಗೆ ಹೋಗುತ್ತೆ? ಮಗನೇ, ಬಿಸಿಲು ತಣ್ಣಗೆ ಅನ್ನೋದು ನಮಗೊಬ್ಬರಿಗೆ ಅಲ್ಲ, ಪಕ್ಷಿ ಪ್ರಾಣಿಗಳಿಗೆ, ಇಂತಹ ಎಲ್ಲ ತರದ ಜೀವಿಗಳಿಗೂ ಇರುತ್ತೆ. ಆಹಾರಕ್ಕಾಗಿ ಇಲಿ ಹೊರಗೆ ಬಂದಿದೆ. ಬಿಸಿಲನ್ನು ತಡೆಯಲಾರದೆ ತಿರುಗಿ ತನ್ನ ಬಿಲದೊಳಗೆ ಹೊರಟೋಗುತ್ತೆ. ಈಗ ಇಲಿ ಭೂಮಿಯೊಳಗೆ ಮನೆ ಕಟ್ಕೊಂಡು ಸಂತೋಷದಿಂದ ಇರುತ್ತೆ ಅಲ್ವಾ? ಹೌದು ತಾಯಿ, ಅಂದ್ರೆ ಭೂಮಿಯೊಳಗೆ ಮನೆ ಕಟ್ಕೊಂಡ್ರೆ ತಣ್ಣಗಿರುತ್ತೆ ಅನ್ನೋ ಮಾತು ಎಂದು ಹರೀಶ್ ಅಂದ ಮಾತಿಗೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ. ಹೌದಪ್ಪ, ನಾವು ಕೂಡ ಈ ಸಮ್ಮರ್ ಮುಗಿಯೋವರೆಗೂ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ. ವರೆವಾ ತಂಗಿ, ನಾನು ಅದೇ ಅಪ್ಪನ ಹತ್ರ ಹೇಳ್ಬೇಕು ಅಂತಿದ್ದೆ, ನೀನೇ ಹೇಳ್ಬಿಟ್ಟೆ. ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ ಅಪ್ಪ? ತುಂಬಾ ಚೆನ್ನಾಗಿದೆ ಮಗನೇ. ಈ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ನಾವು ಮನೆಗೆ ಹೋದ ಮೇಲೆ ಎಲ್ಲರ ಜೊತೆ ಮಾತಾಡಿ ಒಂದು ನಿರ್ಣಯ ತಗೊಳ್ಳೋಣ. ಎಲ್ಲರೂ ಒಪ್ಕೊಂಡ್ರೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಎಂದು ಮಕ್ಕಳ ಜೊತೆ ರಮೇಶ್ ಮಾತನಾಡುತ್ತಾ ಸಂತೋಷ ಪಡುತ್ತಾ ಇರುತ್ತಾನೆ. ದಿನದ ಹಾಗೆ ಆ ದಿನ ರಾತ್ರಿ ಕೂಡ ಕೂಲರ್ ಹಾಕಿಕೊಂಡು ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ, ಮಕ್ಕಳು ಹರೀಶ್, ಭವ್ಯರ ಜೊತೆ ಸೇರಿ ಚಾಪೆಯ ಮೇಲೆ ಹಾಯಾಗಿ ಮಲಗಿರುತ್ತಾರೆ. ಇನ್ನು ತಂದೆ ಮಗ ಪ್ರಸಾದ್, ರಮೇಶರು ಒಂದೊಂದು ಮಂಚದ ಮೇಲೆ ಮಲಗಿರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುವಾಗ ಒಂದು ಅರ್ಧರಾತ್ರಿಯ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಆ ಊರಿನಲ್ಲಿರುವ ಟ್ರಾನ್ಸ್ಫಾರ್ಮರ್ ಸಿಡಿದು ಹೋಗುತ್ತೆ. ಅಷ್ಟೇ, ಊರಿನಲ್ಲಿ ಕರೆಂಟ್ ಹೋಗುತ್ತೆ. ಎಲ್ಲ ಕತ್ತಲು. ಕೂಲರು ನಿಂತು ಹೋಗುತ್ತೆ. ಇನ್ನು ಉಬ್ಬಸ ಶುರುವಾಗುತ್ತೆ. ಮಕ್ಕಳು ಹರೀಶ್, ಭವ್ಯರು ಎದ್ದು ಅಳ್ತಾ ಇರ್ತಾರೆ. ರಮೇಶ್ ಎದ್ದು ಟಾರ್ಚ್ ಇಟ್ಕೋತಾನೆ. ಮಕ್ಕಳೇ, ಭಯಪಡಬೇಡಿ, ಕರೆಂಟ್ ಹೋಗಿದೆ, ಅದಕ್ಕೆ ನಾನು ಟಾರ್ಚ್ ಲೈಟ್ ಇಟ್ಟಿದ್ದೀನಲ್ಲ, ಭಯಪಡಬೇಡಿ. ಬಿಸಿಯಾಗಿದೆ ಅಪ್ಪ. ಹೌದು ಅಪ್ಪ, ಮನೆಯೊಳಗೆ ತುಂಬಾ ಬಿಸಿಯಾಗಿದೆ. ಅನಾಮಿಕಾ, ಅಮ್ಮ ಎದ್ದೇಳಿ, ಕರೆಂಟ್ ಹೋಗಿದೆ, ಮಕ್ಕಳಿಬ್ರು ಅಳ್ತಾ ಇದ್ದಾರೆ ಎಂದು ಕರೆಯುತ್ತಲೇ ಪ್ರಸಾದ್ ನಿದ್ರೆಯಿಂದ ಹೇಳುತ್ತಾನೆ. ಅಳಬೇಡಿ ಕಣ್ರೋ, ಬನ್ನಿ ನಾವು ಹೊರಗೆ ಕೂತ್ಕೊಳ್ಳೋಣ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಪ್ರಸಾದ್. ಹೊರಗೆಲ್ಲ ಕತ್ತಲಾಗಿರುತ್ತೆ. ರಮೇಶ್ ಬಂದು ಹೊರಗಡೆ ಇರುವ ಮಂಚ ಹಾಕ್ತಾನೆ. ಪ್ರಸಾದ್ ಮಕ್ಕಳ ಜೊತೆ ಮಂಚದಲ್ಲಿ ಕೂತ್ಕೊಂಡಿರ್ತಾರೆ. ಇಷ್ಟರಲ್ಲಿ ಅತ್ತೆ ಸೊಸೆಯರು ಶಾರದಾ, ಅನಾಮಿಕರು ನಿದ್ರೆಯ ಮಬ್ಬಿನಿಂದ ಮನೆಯೊಳಗಿಂದ ಹೊರಗೆ ಬರ್ತಾರೆ. ರಮೇಶ್ ಮಂಚ ತಂದು ಹಾಕುತ್ತಾನೆ. ಇನ್ನು ಅತ್ತೆ ಸೊಸೆಯರು ಆ ಮಂಚದಲ್ಲಿ ಕೂತ್ಕೋತಾರೆ. ಏನಯ್ಯ, ಕರೆಂಟ್ ಯಾಕೆ ಹೋದಾಗೆ ತಿಳ್ಕೊಂಡಿದ್ಯಾ? ಇಲ್ಲ ಶಾರದಾ, ತಿಳ್ಕೊಳ್ಳೋಣ ಅಂತ ಅಂದ್ರೆ ಇನ್ನು ಯಾರು ನಮ್ಮನೆಗೆ ಬಂದಿಲ್ಲ. ಈಗ ನಾನು ಈ ಕತ್ಲಲ್ಲಿ ಎಲ್ಲಿಗೆ ಹೋಗ್ಬೇಕು, ಏನು ತಿಳ್ಕೊಂಬರ್ಬೇಕು ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಆಗಲೇ ಅವರಿಗೆ ತಿಳಿದ ಸುಂದರಯ್ಯ ಟಾರ್ಚ್ ಲೈಟ್ ಹಾಕಿಕೊಂಡು ಪ್ರಸಾದನ ಮನೆಗೆ ಬರುತ್ತಾನೆ. ಏನಾ ಸುಂದರ, ಕರೆಂಟ್ ಏನು ಈ ಟೈಮಲ್ಲಿ ಹೊಟ್ಟೋಯ್ತು? ತಿರುಗಿ ಯಾವಾಗ ಬರುತ್ತೆ? ಟ್ರಾನ್ಸ್ಫಾರ್ಮರ್ ಸಿಡ್ದೋಯ್ತಪ್ಪ. ಇನ್ನು ರಾತ್ರಿ ಎಲ್ಲ ಹೇಗೂ ಕರೆಂಟ್ ಬರಲ್ಲ, ನಾವು ಹೊರಗಡೆನೆ ಮಲಗಬೇಕು. ಹೊರಗೆ ಕೂಡ ಸ್ವಲ್ಪ ಗಾಳಿ ಇಲ್ವಲ್ಲೋ, ಅದಕ್ಕೆ ಕಣೋ ಪ್ರಸಾದು, ಇಬ್ಬರು ಹೋಗಿ ಒಂದೊಂದು ಮರ ಇಟ್ಕೊಂಡು ಹೋಗೋಣ ಬಾ. ನೀನು ಹೋಗ್ತಾ ಇದೆಯಲ್ಲ, ಮೊದಲು ನೀನು ಮರ ತಗೋದಕ್ಕೆ ಶುರು ಮಾಡು, ಆ ಗಾಳಿಗೆ ನಾನು ಮಲಗ್ತೀನಿ
ಎಂದು ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಸುಂದರ ಸೇರಿಕೊಂಡು, ಇಷ್ಟರಲ್ಲಿ ಬೆಳಗಾಗುತ್ತೆ. ನೀನು ನಿನ್ ಕೆಲ್ಸಕ್ಕೆ, ನಾನು ನನ್ನ ಕೆಲ್ಸಕ್ಕೆ ಹೊರಟೋಗ್ತೀನಲ್ವಾ? ನಿನ್ ಕೆಲ್ಸನ ಮಾತ್ರ ಚೆನ್ನಾಗಿ ಮಾಡ್ಕೋತೀಯ, ನಾನ್ ಮಾತ್ರ ಕೂಲಿ ಕೆಲಸ ಮಾಡ್ಕೋಬೇಕು ಅಷ್ಟೇನಾ? ನೀನ್ ಎಲ್ಲಿಯ ಫ್ರೆಂಡ್ ಕಣೋ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಸುಂದರಂ. ಹರೀಶ್ ನಿದ್ರೆ ಮತ್ತಿನಲ್ಲಿ ಹೀಗಂತಾನೆ, ಹಬ್ಬ ತಾತಯ್ಯ, ನನಗೆ ನಿದ್ರೆ ಬರ್ತಾ ಇದೆ, ನನಗ್ ಗಾಳಿ ಹಾಕು. ನನ್ನಿಂದ ಆಗಲ್ಲ ಮೊಮ್ಮಗನೇ, ಹೋಗಿ ನಿಮ್ಮ ಅಜ್ಜಿ ಜೊತೆ ಮಲ್ಕೋ, ಬೀಸಣಿಗೆಯಿಂದ ಬೀಸ್ತಾ ಇರುತ್ತೆ. ಎದ್ದೇಳಿ ಮಕ್ಕಳೇ, ನಿಮ್ಮ ಅಜ್ಜಿ ಹತ್ರ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಶಾರದಳ ಹತ್ರ ಕೂತ್ಕೊಂಡ ಮಂಚದ ಹತ್ರ ಬರ್ತಾರೆ. ಸೊಸೆ, ಮನೆಯೊಳಗೆ ಹೋಗಿ ಬೀಸಣಿಗೆ ತಗೊಂಬ. ಹಾಗೆ ಅತ್ತೆ, ಏನು ಅಂದ್ರೆ ಆ ಟಾರ್ಚ್ ಈ ಕಡೆ ಕೊಡಿ, ನಾನು ಮನೆಯೊಳಗೆ ಹೋಗಿ ಬೀಸಣಿಗೆ ತರ್ತೀನಿ. ಸರಿ ಅನಾಮಿಕಾ ಎಂದು ಹೇಳಿ ಟಾರ್ಚ್ ಲೈಟ್ ಅನ್ನು ಅನಾಮಿಕಳಿಗೆ ಕೊಡ್ತಾನೆ ರಮೇಶ್. ಅನಾಮಿಕಾ ಟಾರ್ಚ್ ಲೈಟ್ ತೆಗೆದುಕೊಂಡು ಮನೆಯೊಳಗೆ ಹೋಗ್ತಾಳೆ. ಒಂದು ಮೂಲೆಯಲ್ಲಿರುವ ಬೀಸಣಿಗೆಯನ್ನು ತೆಗೆದುಕೊಂಡು ಹೊರಗೆ ಬಂದು ಅವರಿಗೆ ಕೊಡುತ್ತಾಳೆ. ಹರೀಶ್ ಭವ್ಯರು ಮಂಚದಲ್ಲಿ ಮಲಗಿರ್ತಾರೆ. ಶಾರದಾ ಅನಾಮಿಕಾ ಬೀಸಣಿಗೆಯಿಂದ ಬೀಸ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಗು ರಮೇಶು, ಕರೆಂಟ್ ಹೇಗೂ ಬೆಳಿಗ್ಗೆವರೆಗೂ ಬರಲ್ಲ, ನೀನು ಮಲ್ಕೋ. ನನಗೆ ನಿದ್ರೆ ಬರ್ತಾ ಇಲ್ಲಪ್ಪ. ಹಾಗಂದ್ರೆ ಹೇಗೆ ಕಣು, ಬೆಳಿಗ್ಗೆನೆ ಹೊಲದ ಹತ್ರ ಹೋಗ್ಬೇಕಲ್ಲ. ಹೌದು ಮಗನೇ, ಈಗ ಮಕ್ಕಳ ಜೊತೆ ಮಂಚದ ಮೇಲೆ ಮಲ್ಕೋಬಾ. ಹೊಲ ಅಂದ್ರೆ ನೆನಪಿಗೆ ಬಂತಪ್ಪ, ಬೆಳಿಗ್ಗೆನೆ ಮಕ್ಕಳನ್ನ ಕರ್ಕೊಂಡು ಹೊಲದ ಹತ್ರ ಹೋಗಿದ್ದೆ ಅಲ್ವಾ? ಹೌದು ರೀ, ಮಕ್ಕಳೇನಾದ್ರೂ ಮಾಡಿದ್ರ? ಏನು ಮಾಡಿಲ್ಲ ಅನಾಮಿಕಾ. ಬದುವಿನಲ್ಲಿರುವ ಇಲಿಯ ಬಿಲವನ್ನು ನೋಡಿ ಈ ಸಮ್ಮರ್ ಆಗುವವರೆಗೂ ನಾವು ಕೂಡ ಇಲಿಯ ಹಾಗೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಅಂತ ಕೇಳಿದ್ರು ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಪ್ರಸಾದ್ ಆಲೋಚನೆಯಿಂದ ಒಬ್ಬರ ನಂತರ ಒಬ್ಬರು ಹೀಗಂತಾರೆ, ಏನು ಮಗನೇ, ಅಂಡರ್ ಗ್ರೌಂಡ್ ಮನೆನಾ? ಹೌದು ಶಾರದಾ, ಮಕ್ಕಳಿಗೆ ಬಂದ ಐಡಿಯಾ ಚೆನ್ನಾಗಿದೆ. ಇದು ನಾವು ಬದುಕೋದಕ್ಕೆ ಕೂಡ ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ ಒಂದು ವ್ಯಾಪಾರದ ಹಾಗೆ ಮಾಡೋಣ ಅಂತೀರಪ್ಪ? ಮಾವಯ್ಯನ ಉದ್ದೇಶ ಏನು ಅಂತಂದ್ರೆ, ಮೊದಲು ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ, ಆಗ ಅದು ಎಲ್ರಿಗೂ ತಿಳಿದೋಗುತ್ತೆ. ಯಾರಾದ್ರೂ ಬಂದು ನಮಗ್ ಕೂಡ ಇಂಥದ್ದೇ ಬೇಕು ಅಂತಂದ್ರೆ ಅವ್ರ ಹತ್ರ ದುಡ್ಡು ತಗೊಳ್ಳೋಣ, ಅವ್ರಿಗೆ ಕೂಡ ನಮ್ಮ ಹಾಗೆ ಅಂಡರ್ ಗ್ರೌಂಡ್ ಮನೆ ಕಟ್ಸೋಣ. ಅಷ್ಟೇ ಅಲ್ವಾ ಮಾವಯ್ಯ? ಹೌದು ಕಣೆ ಸೊಸೆ ಎಂದು ಎಲ್ಲರೂ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ. ಪೂರ್ತಿಯಾಗಿ ಬೆಳಗಾಗುತ್ತೆ. ಹೊರಗೆ ಮಂಚದಲ್ಲಿ ಪ್ರಸಾದ್ ರಮೇಶರು ಕೂತ್ಕೊಂಡು ಆ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಮಗು ರಮೇಶ್, ಮನೆ ಮುಂದಿರುವ ಖಾಲಿ ಜಾಗದಲ್ಲಿ ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಟೋಣ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಬಂದು ಭೂಮಿ ಪೂಜೆ ಮಾಡುತ್ತಾರೆ. ತಂದೆ ಮಗ ಅಗಿಯುತ್ತಾ ಇರುತ್ತಾರೆ. ಹಾಗೆ ಕೆಲವು ದಿನ ಕಳೆಯುತ್ತದೆ. ಸ್ವಲ್ಪ ದಿನಕ್ಕೆ ಅಂಡರ್ ಗ್ರೌಂಡ್ ಮನೆ ರೆಡಿಯಾಗಿ ಹೋಗುತ್ತೆ. ಎಲ್ಲರೂ ಸೇರಿ ಅಂದವಾಗಿ ತಣ್ಣಗೆ ಇರುವ ಆ ಅಂಡರ್ ಗ್ರೌಂಡ್ ಮನೆಯಲ್ಲಿ ಇರ್ತಾರೆ. ಏನೋ ಮೊಮ್ಮಗನೇ, ಏನಮ್ಮ ಮೊಮ್ಮಗಳೇ, ನೀವು ಅಂದುಕೊಂಡ ಹಾಗೆ ಈ ಅಂಡರ್ ಗ್ರೌಂಡ್ ಮನೆ ತಣ್ಣಗೆ ಇದೆಯಾ? ಹೌದು ತಾತಯ್ಯ, ತುಂಬಾ ಚೆನ್ನಾಗಿದೆ, ತುಂಬಾ ತಣ್ಣಗಿದೆ. ಇನ್ ಮೇಲಿಂದ ನಾವು ಇದ್ರಲ್ಲೇ ಇರೋಣ ಅಲ್ವಾ ತಾತಯ್ಯ? ಹೌದು ತಾಯಿ ಎಂದು ಹೇಳಿ ಪಕ್ಕದಲ್ಲಿರುವ ಮೆಟ್ಟಿಲಿಂದ ಮೇಲೆ ಬರುತ್ತಾನೆ. ಪೂಜಾರಿಯವರ ಜೊತೆ ಮಾತನಾಡಿ ಒಂದು ಒಳ್ಳೆ ದಿನ ಶುಭ ಮುಹೂರ್ತ ಇಟ್ಕೋತಾರೆ. ಹೊರಗೆ ನಮ್ಮ ಅಂಡರ್ ಗ್ರೌಂಡ್ ಮನೆಯ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಆಹ್ವಾನಿತರು ಅನ್ನುವ ಬೋರ್ಡ್ ಅನ್ನು ಕೂಡ ಇಡ್ತಾನೆ. ಅದನ್ನು ನೋಡಿದ ಊರಿನವರು ಅಂಡರ್ ಗ್ರೌಂಡ್ ಮನೆನಾ, ವಾರೆವ್ವಾ, ಅದು ಹೇಗೆ ಸಾಧ್ಯ ಅಂದುಕೊಳ್ಳುತ್ತಾ ಒಳಗೆ ಬಂದು ನೋಡ್ತಾ ಇರ್ತಾರೆ. ಆ ಅಂಡರ್ ಗ್ರೌಂಡ್ ಮನೆ ಆ ಊರಿನಲ್ಲಿರುವ ಬಹಳ ಜನಕ್ಕೆ ಹಿಡಿಸುತ್ತೆ. ಶಾರದಾ, ನಮಗ್ ಕೂಡ ಇಂತಹದೊಂದು ಮನೆ ಕಟ್ಸಿಕೊಡ್ತೀಯಾ? ತಪ್ಪದೆ ಕಮಲ, ನಿಮಗೆ ತಪ್ಪದೆ ಕಟ್ಸಿಕೊಡ್ತೀನಿ. ಪ್ರಸಾದ್ ಅವರೇ, ಈ ಅಂಡರ್ ಗ್ರೌಂಡ್ ಮನೆ ತುಂಬಾ ಚೆನ್ನಾಗಿದೆ, ನಮಗ್ ಕೂಡ ಒಂದು ಕಟ್ಸ್ಕೊಡಿ. ಈ ಫಂಕ್ಷನ್ ಆದ್ಮೇಲೆ ಮಾತಾಡ್ಕೊಳ್ಳೋಣ ಬಿಡಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಪಾಯಸ ತಂದು ಕೊಡುತ್ತಾಳೆ. ಇನ್ನು ಎಲ್ಲರೂ ಪಾಯಸ ತಗೋತಾರೆ. ಹಾಗೆ ಆ ದಿನ ಅಂಡರ್ ಗ್ರೌಂಡ್ ಗೃಹ ಪ್ರವೇಶ ಬಹಳ ಸಂಭ್ರಮದಿಂದ ನಡೆಯುತ್ತದೆ. ಮಾರನೇ ದಿನ ಪ್ರಸಾದ್ ಸುದರ್ಶನ್ ಜೊತೆ ಮಾತನಾಡುತ್ತಾ, ಇದು ರೀ, ಇಷ್ಟು ಖರ್ಚಾಗುತ್ತೆ, ಮತ್ತೆ ನೀವು ಆಲೋಚಿಸಿ ಯಾವ ವಿಷಯ ಅನ್ನೋದು ನನಗೆ ಹೇಳಿ. ಸರಿ ಪ್ರಸಾದು, ಖರ್ಚಿನ ಬಗ್ಗೆ ಸ್ವಲ್ಪವೂ ಆಲೋಚಿಸದೆ ಒಂದು ಒಳ್ಳೆ ಅಂಡರ್ ಗ್ರೌಂಡ್ ಮನೆ ನಮಗೂ ಕಟ್ಟಿಸ್ಕೊಡು, ಅದು ಸಾಕು ಎಂದು ಹೇಳಿ ಸ್ವಲ್ಪ ದುಡ್ಡನ್ನು ಅಡ್ವಾನ್ಸ್ ಆಗಿ ಪ್ರಸಾದನಿಗೆ ಕೊಟ್ಟು ಹೋಗ್ತಾನೆ. ಹಾಗೆ ಆ ದಿನ ಸಾಯಂಕಾಲ ಅಂಡರ್ ಗ್ರೌಂಡ್ ಮನೆಯಲ್ಲಿರುವ ಪ್ರಸಾದನ ಹತ್ತಿರಕ್ಕೆ ಶಾರದಾ ಸ್ವಲ್ಪ ದುಡ್ಡು ತಗೊಂಡ್ಬಂದು ಕೊಡ್ತಾಳೆ. ಈ ದುಡ್ಡು ಕಮಲ ಕೊಟ್ಲು ರೀ,
ಮಾವಯ್ಯ, ಈ ದುಡ್ಡೇನೋ ಅನುಪಮ ಕೊಟ್ಟಿದ್ದಾಳೆ. ಹಾಗೆ ಅತ್ತಷ್ಟು ಸೇರಿ ಬರೋ ಅಂಡರ್ ಗ್ರೌಂಡ್ ಮನೆ ಕಟ್ಟೋದಕ್ಕೆ ದುಡ್ಡನ್ನು ತೆಗೆದುಕೊಂಡು ಬಂದು ಕೊಡುತ್ತಾರೆ. ಹಾಗೆ ಎಲ್ಲರೂ ಸಂತೋಷ ಪಡುತ್ತಾ ಊರಿನಲ್ಲಿರುವ ಪ್ರತಿ ಒಬ್ಬರಿಗೂ ಅಂಡರ್ ಗ್ರೌಂಡ್ ಮನೆ ಕಟ್ಟಿಸುತ್ತಾ ಅವರು ಕೂಡ ಅದರಿಂದ ಬರುವ ಸಂಪಾದನೆಯಿಂದ ಆನಂದದಿಂದ ಜೀವಿಸುತ್ತಾ ಇರುತ್ತಾರೆ. ಈ ವಿಧದಿಂದ ಮಕ್ಕಳಿಗೆ ಬಂದಂತಹ ಈ ಅಂಡರ್ ಗ್ರೌಂಡ್ ಮನೆ ಅನ್ನುವ ಐಡಿಯಾ ಇವರು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.